ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೋಗಿಲೆಯು ಕಾಗೆ ಗೂಡಿನಲ್ಲಿ ಯಾಕೆ ತನ್ನ ಮೊಟ್ಟೆಯನ್ನು ಇಡುತ್ತದೆ ಎಂಬ ಒಂದು ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ವಿಡಿಯೋನ ಶುರು ಮಾಡೋಣ. ಕೋಗಿಲೆ ಕೂಕೆಲೇಡೆ ಕುಟುಂಬಕ್ಕೆ ಸೇರಿದ ಪಕ್ಷಿ. ಇದು ಸಾಮಾನ್ಯವಾಗಿ ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ. ಮೊಟ್ಟೆಯಿಂದ ಹೊರಬಂದ ಕೋಗಿಲೆಯು ಬೆಳೆದು ತನ್ನ ಸ್ವರದಿಂದ ಹಾಡಲು ಪ್ರಾರಂಭಿಸಿದಾಗ ಆ ಕೋಗಿಲೆ ಮರಿಯ ನಿಜ ಸ್ವರೂಪ ಅರಿತ ಕಾಗೆಯು ಗೂಡಿನಿಂದ ಹೊರ ಹಾಕುತ್ತದೆ. ಕೋಗಿಲೆ ಮನುಷ್ಯ ಸೋಮಾರಿ ತಾಯಿ ಎಂಬ ನೆಪಟ್ಟಿ ಹೊತ್ತಿದೆ. ಆದರೆ ತಾಯಿ ಕೋಗಿಲೆಯು ಸೋಮಾರಿಯಾಗಿರುವುದು ತನ್ನ ಸಂತತಿಯ ಉಳಿವಿಗಾಗಿ ಎನ್ನುವುದು ವಿಶಿಷ್ಟವಾದ ಸತ್ಯವಾಗಿದೆ. ಕೋಗಿಲೆ ಕಳ್ಳತನದಿಂದ ಕಾಗೆಯ ಗೂಡನ್ನ ಪ್ರವೇಶಿಸಿ ಮೊಟ್ಟೆ ಇಡುವುದರಲ್ಲಿ ಒಂದು ರಹಸ್ಯ ಇದೆ. ಕೋಗಿಲೆ ಗೂಡನ್ನ ಕಟ್ಟದೆ ತನ್ನ ಮರಿಗಳನ್ನು ಬೆಳೆಸಲಾಗದ ಅಸಹಾಯಕ ಸ್ಥಿತಿ ಇದ್ದರೂ ಸಹ ಕೋಗಿಲೆಯು ಅಳಿವಿನಂಚಿಗೆ ಹೋಗದೆ ಇರುವುದರ ರಹಸ್ಯ ಬೇರೆ ಗೂಡಲ್ಲಿ ತನ್ನ ಮೊಟ್ಟೆಗಳನ್ನ ಇಡುವುದೇ ಆಗಿದೆ. ಆದ್ರೆ ಇಷ್ಟೆಲ್ಲ ಇದ್ರೂ ಸಹ ಕೋಗಿಲೆ ಯಾಕೆ ಕಾಗೆಯ ಗೂಡಿನಲ್ಲಿ ತನ್ನ ಮೊಟ್ಟೆಗಳನ್ನ ಇಡುತ್ತದೆ? ಕೋಗಿಲೆಯ ಬಳಿ ತನ್ನ ಮೊಟ್ಟೆಗಳನ್ನ ಒಡೆಯುವಷ್ಟು ಬೆಚ್ಚಗಿಡಲು ಆ ದೇಹ ಸ್ಥಿತಿ ಸಹಕಾರ ನೀಡದ ಕಾರಣ ಅದು ಹೋಗಿ ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಬರುತ್ತದೆ. ಹಾಗೆ ರೆಕ್ಕೆಗಳು ಮಳೆ ನೀರನ್ನ ಸೋರದಂತೆ ತಡೆಯುವಷ್ಟು ದಟ್ಟವಾಗಿ ಕೋಗಿಲೆಗಳಿಗೆ ಇಲ್ಲದ ಕಾರಣ ಅದು ಈ ಕೆಲಸವನ್ನು ಮಾಡುತ್ತದೆ. ಹಾಗೆ ಕೋಗಿಲೆಗಳು ಅತಿ ಹೆಚ್ಚು ಮೊಟ್ಟೆಗಳನ್ನು ಅಡಗಿಸಿಡುವುದು ಕಾಗೆಯ ಗೂಡಿನಲ್ಲೇ ಆಗಿದೆ. ಅದರ ಜೊತೆಗೆ ಮತ್ತೊಂದು ವಿಶಿಷ್ಟತೆ ಏನಂದ್ರೆ ಕೋಗಿಲೆಯು ಒಂದು ಬಾರಿ ಒಂದೇ ಮೊಟ್ಟೆಯನ್ನ ಮಾತ್ರ ಇಡುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕೋಗಿಲೆ ಯಾಕೆ ಕಾಗೆ ಗೂಡಲ್ಲಿ ಹೋಗಿ ಮೊಟ್ಟೆ ಇಡುತ್ತೆ ಅನ್ನೋದು ಪ್ರಶ್ನೆಗೆ ಉತ್ತರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಕೂಡ